ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ಓಡಾಡುತ್ತಿದ್ದವರನ್ನ ಟಾರ್ಗೆಟ್ ಮಾಡಿಕೊಂಡು ಮೊಬೈಲ್ ಸುಲಿಗೆ ಮಾಡುತ್ತಿದ್ದ 3 ಆರೋಪಿಗಳನ್ನ ಬಂಧಿಸುವಲ್ಲಿ ಮಹದೇವಪುರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಿಜಿಯೊಂದರ ನಿವಾಸಿಯೊಬ್ಬರು ಬಿ ನಾರಾಯಣಪುರದ ಹತ್ತಿರ ಹೋಗುತ್ತಿರುವಾಗ ಹಿಂಬದಿಯಿಂದ ದ್ವಿಚಕ್ರ ವಾಹನದಲ್ಲಿ ಬಂದ ಅಪರಿಚಿತ ವ್ಯಕ್ತಿ ಕೈಯಲ್ಲಿದ್ದ ಮೊಬೈಲ್ ಅನ್ನ ಕಿತ್ತುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದನು. ಈ ಕುರಿತು ಸಂತ್ರಸ್ತರು ಮಹದೇವಪುರ ಪೊಲೀಸ್ ಠಾಣೆಗೆ ಧಾವಿಸಿ ದೂರನ್ನ ನೀಡುತ್ತಾರೆ. ಮೊಬೈಲ್ ಅಪಹರಣದ ದೂರನ್ನ ದಾಖಲಿಸಿಕೊಂಡ ಮಹದೇವಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಬಾಬುರವರು ಆರೋಪಿಗಳ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ತನಿಖೆಗಿಳಿದ ಪೊಲೀಸರು ಮಹದೇವಪುರ ರೈನ್ಬೋ ಆಸ್ಪತ್ರೆಯ ಬಳಿ ಓರ್ವನನ್ನ ಸುಲಿಗೆ ಮಾಡಿದ್ದ 2 ಮೊಬೈಲ್ ಫೋನ್ಗಳು ಮತ್ತು 1 ದ್ವಿಚಕ್ರ ವಾಹನವನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಬೆಂಗಳೂರು ನಗರದ ವಿವಿಧ ಕಡೆಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಸುಲಿಗೆ ಮಾಡಿರುವುದಾಗಿ ಬಾಯ್ಬಿಟ್ಟು ತನ್ನೊಂದಿಗೆ ಇನ್ನಿಬ್ಬರು ಸಹಚರರ ಬಗ್ಗೆ ಮಾಹಿತಿಯನ್ನ ನೀಡುತ್ತಾನೆ. ಆರೋಪಿ ನೀಡಿದ ಮಾಹಿತಿಯನ್ನು ಆಧರಿಸಿ ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಓರ್ವನನ್ನ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರಸ್ತೆಯಲ್ಲಿ ಮತ್ತೋರ್ವನನ್ನ ಮಹದೇವಪುರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಬಂಧಿತ 3 ಆರೋಪಿಗಳಿಂದ 30,40,000 ರೂಪಾಯಿ ಮೌಲ್ಯದ 93 ಮೊಬೈಲ್ ಫೋನ್ಗಳನ್ನ ಮಹದೇವಪುರ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಹದೇವಪುರ ಪೊಲೀಸ್ ಠಾಣೆಯವರು ಈ ಮೊಬೈಲ್ ರಾಬರಿಗಳನ್ನು ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಅವರ್ಸ್ನಲ್ಲಿ ಜನರು ವಾಕಿಂಗ್ ಮಾಡುವಾಗ ಅಥವಾ ನಡ್ಕೊಂಡು ಹೋಗುವಾಗ ಈ ದ್ವಿಚಕ್ರ ವಾಹನದಲ್ಲಿ ಬಂದು ಮೊಬೈಲ್ ಕಳ್ಳತನಗಳು, ಮೊಬೈಲ್ ಸ್ನ್ಯಾಚಿಂಗ್ಗಳು ಸಾಕಷ್ಟು ಆಗ್ತಾ ಇದ್ದು ಅಂತಹ ಒಂದು ಗ್ಯಾಂಗ್ ಅನ್ನ ನಮ್ಮ ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಅವರಿಂದ ಸುಮಾರು 93 ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ. ಈ ಮೊಬೈಲ್ ಫೋನ್ಗಳ ಆಧಾರದ ಮೇಲೆ ನೋಡಿದಾಗ ಸುಮಾರು 12-13 ಕೇಸ್ಗಳು ಈಗ ಪತ್ತೆಯಾಗಿದೆ. ಉಳಿದಿದ್ದು ಇನ್ನೂ ಕೂಡ ಪತ್ತೆ ಆಗಬೇಕಾಗಿದೆ. ಉಳಿದಿದ್ದು ಎಲ್ಲೆಲ್ಲಿ ಕೇಸ್ಗಳು, ಎಲ್ಲೆಲ್ಲಿ ಇವರು ಇದನ್ನ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಅಂತ ಹೇಳಿ. ಈ ಆರೋಪಿ ಏನಿದ್ದಾನೆ, ಪ್ರಮುಖ ಆರೋಪಿ ಆತ MOB ವ್ಯಕ್ತಿಯಾಗಿದ್ದು ಇದೇ ರೀತಿ ಹಿಂದೆಯೂ ಕೂಡ ಈ ಮೊಬೈಲ್ ರಾಬರಿ ಮತ್ತು ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ಈ ರೀತಿ ರಾಬರಿ ಮಾಡತಕ್ಕಂಥ ಒಂದು ಪ್ರವೃತ್ತಿ ಇದನ್ನದಾಗಿದೆ. 2ನೇ ವ್ಯಕ್ತಿ ರಿಸೀವರ್ ಮತ್ತು 3ನೇ ವ್ಯಕ್ತಿಯು ಕೂಡ ಈ ಮೊದಲನೇ ಆರೋಪಿಯ ತಂದೆ ಆಗಿದ್ದು ಆತ ಕೂಡ ಈ ರಾಬರಿ ಮಾಡಿರ್ತಕ್ಕಂತಹ ಮೊಬೈಲ್ ಫೋನ್ಗಳನ್ನು ಡಿಸ್ಪೋಸ್ ಮಾಡತಕ್ಕಂಥ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ಕಂಡು ಬಂದಿದೆ. ಇದು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪತ್ತೆ ಕಾರ್ಯ. ಇವರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಈ ಕಾರ್ಯಾಚರಣೆಯನ್ನ ವೈಟ್ ಫೀಲ್ಡ್ ಡಿಸಿಪಿ ಡಾಕ್ಟರ್ ಶಿವಕುಮಾರ್ ಗುನಾರೆ ಅವರ ನಿರ್ದೇಶನದಂತೆ ವೈಟ್ ಫೀಲ್ಡ್ ಉಪವಿಭಾಗದ ಎಸಿಪಿ ರೀನಾ ಸುವರ್ಣ ಅವರ ಮಾರ್ಗದರ್ಶನದಲ್ಲಿ ಮಹದೇವಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಬಾಬು ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಆರೋಪಿಯ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಂಧಿಸಿದ ಮಹದೇವಪುರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡವನ್ನು ಶ್ಲಾಘಿಸಿ 25,000 ರೂಪಾಯಿಗಳ ಬಹುಮಾನವನ್ನ ಘೋಷಣೆ ಮಾಡಿದರು.